ಪ್ರೀತಿಯ ಮಕ್ಕಳೇ, ಎಕ್ಸಾಮ್ ಬರೆಯೋಕ್ಕೂ ಮುಂಚೆ ಇದನ್ನ ನೀವು ಕರೆಕ್ಟ್ ಆಗಿ ನೋಡಿ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಈ ತರ ಮಿಸ್ಟೇಕ್ಸ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ತುಂಬಾ ಜನ ಮಾಡ್ತಾರೆ, ನಾನು ಕೂಡ ಮಾಡಿದ್ದೀನಿ. ಆದ್ರೆ ನನ್ನ ಮಿಸ್ಟೇಕ್ಸ್ ಇಂದ ನಾನು ಕಲ್ಕೊಂಡಿದ್ದೀನಿ. ನಾನು ಆನ್ಸರ್ ಹೆಂಗ್ ಬರೆಯೋದು ಅಂತ ಕಲ್ಕೊಂಡಿದ್ದೀನಿ. ಯಾಕಂದ್ರೆ ಪೇಪರ್ ಚೆಕ್ ಮಾಡೋರಿಗೆ ಎಷ್ಟೊಂದು ಪೇಪರ್ಸ್ ಇರುತ್ತೆ. ನೀವು ನೀಟಾಗಿ ಪೇಪರ್ನ ಬರೀಬೇಕು. ಪೇಪರ್ ಪ್ರೆಸೆಂಟೇಷನ್ ಸ್ಕಿಲ್ಸ್ ನಿಮ್ಗೆ ಗೊತ್ತಾಗ್ಬೇಕು. ನೀವು ಬರ್ದಷ್ಟು ಮಾರ್ಕ್ಸ್ ನಿಮ್ಗೆ ಪರ್ಫೆಕ್ಟ್ ಸ್ಕೋರ್ ಬರಬೇಕು. ನೀವು 80ಕ್ಕೆ 80 ಬರೀಬೇಕು ಅಂತಲ್ಲ. ನೀವು ಎಲ್ಲೋ ಮಿಸ್ ಆಗಿ ಒಂದು ಕ್ವೆಶನ್ ಪೂರ್ತಿ ಬಿಟ್ಟಿರ್ತೀರಾ. ಆದ್ರೂ ನೀವಲ್ಲಿ 70 ಮಾರ್ಕ್ಸಿಗೆ ಬರೆದ್ರು 70ಕ್ಕೆ 70 ಮಾರ್ಕ್ಸು ನಿಮಗೆ ಬಂದಿರಬೇಕು. 1 ಮಾರ್ಕ್ಸು ಕಟ್ ಆಗಿರಬಾರ್ದು ಪೇಪರ್ ವ್ಯಾಲ್ಯೂಯೇಷನ್ ಮಾಡೋರ್ ಕಡೆಯಿಂದ. ಸೊ ಅದಕ್ಕೆ ನೀವು ಹೇಗೆ ಬರೀಬೇಕು ಅಂತ ಇವಾಗ ನಾನು ಹೇಳ್ಕೊಡ್ತೀನಿ ನೋಡಿ. ಇದು ಒಂದು ಪರ್ಫೆಕ್ಟ್ ಸ್ಕೋರ್ದು ಪೇಪರ್ ಆಗಿದೆ. 80 ಮಾರ್ಕ್ಸಿನ ಪೇಪರ್, 80ಕ್ಕೆ 80 ತಗೊಂಡಿದ್ದಾರೆ ಈ ಮಗು. ಸೊ ಇವ್ರು ಏನ್ ಮಾಡಿದ್ದಾರೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ಯಾಕಂದ್ರೆ ಮಾಡೆಲ್ ಆನ್ಸರ್ ಯಾವಾಗ್ಲೂ ಇದ್ದಾಗ ನಮಗೊಂದು ಇನ್ಸ್ಪಿರೇಷನ್ ಸಿಗುತ್ತೆ, ಈ ತರ ಬರಿಬಹುದು ನಾವು ಅಂತ. ಈ ಪಾಪು ಸ್ಟಾರ್ಟ್ ಮಾಡಿದೆ ಫಸ್ಟ್ ಸೆಕ್ಷನ್ 1 ಮಾರ್ಕ್ ಕ್ವೆಶನ್ ಇಂದ. ನೋಡಿ ಇಲ್ಲಿ 1 ಮಾರ್ಕ್ ಅಂತ, ಇಲ್ಲಿ 1 ಮಾರ್ಕ್ ಇಂದು ಸೆಕ್ಷನ್ ಹೆಡಿಂಗ್ ಇಲ್ಲಿ ಹಾಕಿದೆ. ನೀವು ಬೇಕಾದ್ರೆ ಇಲ್ಲಿ ಕೂಡ ಹಾಕ್ಬೋದು. 1 ಮಾರ್ಕ್ ಸೆಕ್ಷನ್ ಹೆಡಿಂಗ್ ಅಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಕ್ವೆಶನ್ ನಂಬರ್, ಆಪ್ಷನ್ ನಂಬರ್ ಮತ್ತೆ ಆನ್ಸರ್. ಕ್ವೆಶನ್ ನಂಬರ್, ಆಪ್ಷನ್ ನಂಬರ್ ಮತ್ತೆ ಆನ್ಸರ್. ಈ ತರ ನೀವು 1 ಮಾರ್ಕ್ಸಿನ ಪ್ರಶ್ನೆಗೆ ಬರೀಬೇಕು. ಇಲ್ಲಿ ನೀವು ಪೂರ್ತಿ ಸೊಲ್ಯೂಷನ್ ನ ಸಾಲ್ವ್ ಮಾಡ್ಬೇಕಾಗಿಲ್ಲ. ಟೈಮ್ ವೇಸ್ಟ್ ಮಾಡಬೇಡಿ. ಯಾಕಂದ್ರೆ ರಫ್ ವರ್ಕ್ ಯೂಸ್ ಮಾಡ್ಕೊಂಡು ರಫ್ ಆಗಿನೇ ಸಾಲ್ವ್ ಮಾಡಿ. ಹೆಂಗಾದ್ರೂ ಮಾಡಿ, ತೊಂದರೆ ಇಲ್ಲ. ಬಟ್ ನಿಮ್ಗೆ ಆನ್ಸರ್ ಕ್ಲಾರಿಟಿ ಇರಬೇಕು, ಅಷ್ಟು ಸಾಕು. ಇಲ್ಲಿ ನೀವು ಸಾಲ್ವ್ ಮಾಡಿರ್ತೀರ, ಇಷ್ಟಿದ್ರೆ ಸಾಕು. ನೀವು ನೀಟಾಗಿ ಆನ್ಸರ್ ಆಪ್ಷನ್ ನೋಡ್ಕೊಂಡು ಬರೀರಿ. ಆಪ್ಷನ್ ನಂಬರ್ ನಿಮ್ಮ ಆನ್ಸರು ಮ್ಯಾಚ್ ಆಗಬೇಕು. ನೀವೇನೋ ಕನ್ಫ್ಯೂಸ್ ಆಗಿದೆ ಅಂತ ಇಲ್ಲೊಂದು ಆಪ್ಷನ್ ಇಲ್ಲೊಂದು ಆನ್ಸರ್ನ ಬರೀಬೇಡಿ. ಎಕ್ಸಾಮಿನರ್ ಕನ್ಫ್ಯೂಸ್ ಆಗ್ತಾರೆ, ಅವ್ರು ರೈಟ್ ಆನ್ಸರ್ ಪಿಕ್ ಮಾಡಲ್ಲ, ರಾಂಗ್ ಅಂತಾನೆ ಹಾಕಿಬಿಡ್ತಾರೆ. ಯಾಕಪ್ಪ ಅವ್ರು ನಿಮ್ಮ ಸಲುವಾಗಿ ಚೂಸ್ ಮಾಡಬೇಕು? ರೈಟ್ ಆನ್ಸರ್ ಇದ್ದದನ್ನ ಮಾತ್ರ ಬರೀರಿ. ಓಕೆನಾ? ಇದು 1 ಮಾರ್ಕ್ಸಿನ ಪ್ರಶ್ನೆ, ಸಿಂಪಲ್ ಆಗಿ ಬರೀರಿ. ಇನ್ನೊಂದು ಸೆಕ್ಷನ್ ಬರುತ್ತಲ್ವಾ 1 ಮಾರ್ಕ್ಸಿನ ಪ್ರಶ್ನೆಗೆ, ಅಲ್ಲಿ ನೀವು ವರ್ಡ್ಸ್ ಅಲ್ಲಿ ಬರಿಬೇಕಾಗುತ್ತೆ. ಇದು ಸೆಕ್ಷನ್ 2 ಆಗುತ್ತೆ. ಕ್ವೆಶನ್ ನಂಬರ್ 9ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ವರ್ಡ್ಸ್ ಅಲ್ಲಿ ಬರೆದ್ಬಿಟ್ಟು ಆನ್ಸರ್ಗೆ ಬಾಕ್ಸ್ ಅಥವಾ ಅಂಡರ್ಲೈನ್ ನೀವು ಹಾಕ್ಬೋದು. ಆನ್ಸರ್ಗೆ ಬಾಕ್ಸ್ ಅಥವಾ ಅಂಡರ್ಲೈನ್ ನೋಡಿ. ಬೇಕಾದ್ರೆ ಪ್ರತಿ ಆನ್ಸರ್ಲೂ ಅಷ್ಟೇನೆ, ಇಲ್ಲಿ ಅಂಡರ್ಲೈನ್ ಹಾಕಿದರೆ, ಇಲ್ಲಿ ಬಾಕ್ಸ್ ಹಾಕಿದ್ದಾರೆ, ತೊಂದರೆ ಇಲ್ಲ. ಬಾಕ್ಸ್ ಅಥವಾ ಅಂಡರ್ಲೈನ್ ನ ಹಾಕಿ. ಪ್ರತಿ ಆನ್ಸರ್ ಆದ್ಮೇಲೆ ಒಂದು ಲೈನ್ ಹಾಕಿದ್ದಾರೆ, ಅದನ್ನ ಸೆಪರೇಟ್ ಮಾಡಕ್ಕೆ. ಯಾಕಂದ್ರೆ ಮಿಕ್ಸ್ ಆಗಬಾರ್ದು 2 ಆನ್ಸರ್ ಅಂತ ಅಷ್ಟೇ, ಮತ್ತೇನಿಲ್ಲ. ಪ್ರೆಸೆಂಟೇಷನ್ ಸ್ಕಿಲ್ಸ್ ಅಂತ ಇದಕ್ಕೆ ಹೇಳ್ತಾರೆ. ನೀವು ಕ್ವೆಶನ್ ನಂಬರ್ ಹಾಕಿರ್ತೀರಾ, ತೊಂದರೆ ಇಲ್ಲ. ಆಮೇಲೆ ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ, ನೀವು ಪ್ರತಿ ಕ್ವೆಶನ್ ಆದ್ಮೇಲೆ 1 ಲೈನ್ ಅಲ್ಲ 2 ಲೈನ್ ಕೂಡ ಬಿಡಬಹುದು. ಸ್ವಲ್ಪ ಗ್ಯಾಪ್ ಕ್ರಿಯೇಟ್ ಆಗುತ್ತೆ, ಒಂದ್ ಸ್ವಲ್ಪ ನೀಟಾಗಿ ಪಾಪಪ್ ಆಗುತ್ತೆ ಆನ್ಸರು. ಆ ತರ ನಿಮ್ ಸ್ಟೆಪ್ಸು ಪಾಪಪ್ ಆಗುತ್ತೆ. ಅಷ್ಟಲ್ದೇನೆ ನೀಟಾಗಿ ಬರೆಯೋಕೆ ಟ್ರೈ ಮಾಡಿ. ಜಾಸ್ತಿ ಕೂಟ್ ಆ ಥರ ಎಲ್ಲ ಹಾಕಬೇಡಿ. ಸುಮ್ಮನೆ ಹಿಂಗೆ ಸ್ಕ್ರಾಚ್ ಮಾಡಬೇಡಿ. ನಿಮ್ದು ಏನಾದರೂ ತಪ್ಪಾದ್ರೆ ಒಂದು ಬಾಕ್ಸ್ ಹಾಕೊಂಡು ಹಿಂಗೆ ಒಂದು ಲೈನ್ ಎಳಿಬೇಕು ಅಷ್ಟೇ. ಏನು ಮಾಡ್ತೀರಾ, ಹಿಂಗೊಂದು ಬಾಕ್ಸ್ ಹಾಕೋತೀರಾ, ಹಿಂಗೊಂದು ಲೈನ್ ಎಳೆದ್ಬಿಡ್ತೀರಾ, ಸಾಕು. ಬೇಕಾದ್ರೆ ಬರ್ಕೊಳ್ಳಿ, ರಾಂಗ್ ಅಂತ ಬರೀರಿ ಅದ್ರ ಮೇಲೆ ಪೆನ್ಸಿಲಿಂದ ಬಾಕ್ಸ್ ಹಾಕೊಂಡು ಪೆನ್ಸಿಲಿಂದ ಹಿಂಗೆ ರಾಂಗ್ ಅಂತ ಮಾಡಿ, ಬೇಕಾದ್ರೆ ಪೆನ್ಸಿಲಿಂದ ರಾಂಗ್ ಅಂತ ಬರೀರಿ. ಜಾಸ್ತಿ ಚಿತ್ರ ಮಾಡಬೇಡಿ, ಅದರಲ್ಲಿ ತುಂಬಾ ಬ್ಯಾಡ್ ಇಂಪ್ರೆಷನ್ ಬೀಳುತ್ತೆ ಅಷ್ಟೇ. ಆಮೇಲೆ ರೀಸನ್ ಇದು ಮತ್ತೆ 2 ಮಾರ್ಕ್ಸಿನ ಪ್ರಶ್ನೆ ಬಂದಿದ್ದೀವಿ ನೋಡಿ. 2 ಮಾರ್ಕ್ಸಿನ ಪ್ರಶ್ನೆಯಲ್ಲಿ ರೀಸನ್ ನೀವು ಮೆನ್ಷನ್ ಮಾಡಬೇಕು. ಎಲ್ಲೆಲ್ಲ ರೀಸನ್ ಬರೀಬೇಕು ಅಲ್ಲೆಲ್ಲ ರೀಸನ್ ಬರೀರಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ರೀಸನ್ ಬರ್ದಿದ್ದಾರೆ ಅಲ್ವಾ? ಸೊ ರೀಸನ್ ಬರ್ದೆ ಆನ್ಸರ್ ಬರೀರಿ. ನೆಕ್ಸ್ಟ್ ಗಿವನ್ ಬರೀಬೇಕು, ಟು ಫೈಂಡ್ ಅಂತ ಬರೀಬೇಕು. ಫಾರ್ಮುಲಾ ಏನಾದ್ರೂ ಇದ್ರೆ ಬರೀಬೇಕು. ಗಿವನ್ ಟು ಫೈಂಡ್ ಫಾರ್ಮುಲಾ. ಆದ್ರೆ ಡಯಾಗ್ರಾಮ್ ಹಾಕಕ್ಕೆ ಟ್ರೈ ಮಾಡಿ. ಇಲ್ಲಿ ಟ್ರಯಾಂಗಲ್ ABC ಇದೆ, ಆಂಗಲ್ B 90 ಡಿಗ್ರಿ ಇದೆ. ಡಯಾಗ್ರಾಮ್ ಹಾಕೊಳ್ಳಿ. ಆಲ್ಫಾ ಬೀಟಾ ಎಲ್ಲಿದೆ ಅಂತ ನೋಡ್ಕೊಂಡು ಬರೀರಿ, ಆಯ್ತಾ? ಆಲ್ಫಾ ಬೀಟಾ ನೋಡ್ಕೊಂಡೇ ನೀಟಾಗಿ ನೀವು ಸಾಲ್ವ್ ಮಾಡಬೇಕು. ಇವ್ರು ಅಲ್ಫಾ ಮತ್ತೆ ತೀಟಾ ಅಂತ ಕೇಳಿದ್ದಾರೆ, ನೀವು ಅದನ್ನೇ ಬರ್ಕೊಂಡು ಸಾಲ್ವ್ ಮಾಡಬೇಕು. ನೆನಪಿಂದ ಕರೆಕ್ಟ್ ಆಗಿ ಇದನ್ನ ನೀವು ಸಾಲ್ವ್ ಮಾಡಿ. ಅರ್ಥ ಆಯ್ತು ಅನ್ಕೋತೀನಿ. ಯಾಕಂದ್ರೆ ಇದು ಈ ತರ ಡಯಾಗ್ರಾಮ್ ಹಾಕೊಂಡಾಗ ನಿಮಗೆ ವಿಜುವಲಿ ನಿಮಗೆ ಕ್ಲಾರಿಟಿ ಇರುತ್ತೆ. ಎಕ್ಸಾಮ್ ನನಗೆ ಬಿಡಿ, ನಿಮಗೆ ವಿಜುವಲ್ ಕ್ಲಾರಿಟಿ ಕೂಡ ಇರುತ್ತೆ ಈ ಡಯಾಗ್ರಾಮ್ಸ್ ಅಲ್ಲಿ. ಓಕೆನಾ? ಮುಂದೆ ನೀವು ಅದೇ ತರ ಎಲ್ಲ ಕ್ವೆಶನ್ಸ್ನು ಹಂಗೆ ಸಾಲ್ವ್ ಮಾಡ್ತಾ ಹೋಗ್ತೀರಾ. ಏನೇ ಆನ್ಸರ್ ಇದ್ರು ನೀವು ನೀಟಾಗಿ ರೀಸನ್ ಬರೀಬೇಕು, ಸ್ಟೇಟ್ಮೆಂಟ್ ಬರೀಬೇಕು. ಸ್ಟೇಟ್ಮೆಂಟು ರೀಸನ್ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟ್ ಫೈನಲ್ ಆನ್ಸರ್ನ ಬಾಕ್ಸ್ ಅಥವಾ ಅಂಡರ್ಲೈನ್ ಅಲ್ಲಿ ನೀವು ಸಾಲ್ವ್ ಮಾಡಬೇಕು. ರೈಟ್? ನೆಕ್ಸ್ಟ್ ನೋಡಿ, ಇಲ್ಲಿ ಟು ಪ್ರೂವ್ ಅಂತ ಬರ್ದಿದ್ದಾರೆ. ಗಿವನ್ ಎಲ್ಲೂ ಬಿಟ್ಟಿಲ್ಲ, ಗಿವನ್ ಬರ್ದಿದ್ದಾರೆ. ಗಿವನ್ ನೀವು ಬರೀರಿ. ಇನ್ನೊಂದು, ಈ ಮಗು ಏನ್ ಮಾಡಿದೆ ನೋಡಿ, ಈ 20ನೇ ಕ್ವಶನ್ ಆರ್ ಕೂಡ ಸಾಲ್ವ್ ಮಾಡಿದ್ದಾರೆ. ಸ್ವಲ್ಪ ಸ್ಪೀಡ್ ಇರಬೇಕು ಮಗು ಇದು. ನೀವು ಇದನ್ನ ಮಾಡ್ಬೇಕಾಗಿಲ್ಲ. ಯಾವ್ದಾದ್ರು ಒಂದು ಕ್ವೆಶನ್ ನ ಮಾತ್ರ ಸಾಲ್ವ್ ಮಾಡಿ. ಆರ್ ಕ್ವೆಶನ್ ಅಂದ್ರೆ 2 ಮಾಡ್ಬೇಕಾಗಿಲ್ಲ. ಯಾವ್ದಾದ್ರು ಒಂದು ಕ್ವೆಶನ್ ನ ಮಾತ್ರ ನೀವು ಸಾಲ್ವ್ ಮಾಡಿ.
ಅದಿಷ್ಟನ್ನೇ ಸಾಲ್ವ್ ಮಾಡಿ ಈ ತರ ಬಾಕ್ಸ್ ಹಾಕೊಳ್ಳಿ. ಆಯ್ತಾ? ನೀವು ಲೆಟಸ್ ನೀವು ಇದನ್ನ ಸಾಲ್ವ್ ಮಾಡ್ಬೇಕಾದ್ರೆ ಇದನ್ನ ಸಾಲ್ವ್ ಮಾಡಿದ್ರಿ, ತಪ್ಪಾಯ್ತು, ನಿಮಗೆ ಕನ್ಫ್ಯೂಷನ್ ಇದೆ ಅಥವಾ ನಿಮಗೆ ಕ್ಲಾರಿಟಿ ಇಲ್ಲ ಅನ್ಕೊಳ್ಳಿ. ಎರಡನೇದು ನೀವು 6 ಕ್ವೆಶನ್ ಎರಡನೇ ಸಾಲ್ವ್ ಮಾಡ್ತೀರಾ, ನೀವು ಎರಡನೇದ್ರಲ್ಲಿ ಕಾನ್ಫಿಡೆನ್ಸ್ ಬಂತು ಅಂತ ಅನ್ಕೊಳ್ಳಿ. ಅವಾಗ ಏನ್ ಮಾಡ್ಬೇಕಪ್ಪ, ನೀವು ಪೆನ್ಸಿಲ್ ಇಂದ ಗ್ರೇ ಯೂಸ್ ಮಾಡುವ, ಪೆನ್ಸಿಲ್ ಇಂದ ಒಂದು ಲೈನ್ ಹಾಕ್ತೀರಾ, ಹಾಕೊಂಡು ಬೇಕಾದ್ರೆ ರಾಂಗ್ ಅಂತ ಬರೆದ್ಬಿಡಿ. ಇಷ್ಟು ಮಾಡಿದ್ರೆ ಸಾಕು. ಹೆಂಗಿದ್ರು ನೀವು ಬಾಕ್ಸ್ ಹಾಕ್ತಾನೆ ಇರ್ತೀರಲ್ಲ, ಪ್ರತಿ ಆನ್ಸರ್ಗೂ ಬಾಕ್ಸ್ ಬರಿತಾ ಇದ್ದೀರಾ, ಈ ತರ ಬರೀರಿ, ಒಂದು ಕ್ಲಾರಿಟಿ ಇರುತ್ತೆ ಅಷ್ಟೇ. ಅದ್ ಎಕ್ಸಾಮಿನರು ಆ ಕ್ವೆಶನ್ ನೋಡ್ಲಿಕ್ಕೆ ಹೋಗಲ್ಲ, ಬಿಟ್ಬಿಡ್ತಾರೆ. ಹಂಗಂತ ನೀವು ಮತ್ತೆ ಇದನ್ನ ತಗೊಂಡು ಹಿಂಗೆ ಮಾಡೋದು ಮಾಡಬೇಡಿ. ಗಲೀಜಾಗಿ ಕಾಣುತ್ತೆ, ಫುಲ್ಲು ಗಲೀಜಾಗಿ ಕಾಣುತ್ತೆ, ಪೇಪರ್ ಹರಿಯೋ ಚಾನ್ಸ್ ಇರುತ್ತೆ, ಸ್ವಲ್ಪ ಹುಷಾರಾಗಿರ್ಬೇಕು. ನೆಕ್ಸ್ಟು ಇಲ್ಲಿ ಅಬ್ಸರ್ವ್ ಮಾಡಿ, ಮತ್ತೆ ಗಿವನ್ನು ಟು ಫೈಂಡು ಏನು ಕೇಳಿದ್ದಾರೆ ಕ್ವೆಶನ್ ಅಲ್ಲಿ, ಏನು ಸಿಗುತ್ತೆ ಕ್ವೆಶನ್ ಇಂದ, ಅದನ್ನ ಆ ರಿಸಲ್ಟ್ಸ್ನ ಬರೆಯಕ್ಕೆ ಟ್ರೈ ಮಾಡಬೇಕು. ಫೈನಲ್ ಆನ್ಸರ್ನ ಬಾಕ್ಸ್ ಅಲ್ಲಿ, ಆನ್ಸರ್ ಆದ್ಮೇಲೆ ಒಂದು ಲೈನು. ಅದೇ ತರ ಇಲ್ಲಿ ನೋಡಿ, ಈ ರಿಸಲ್ಟ್ ಬರೆದ್ಮೇಲೆ, ಈ ರಿಸಲ್ಟ್ ಆದ್ಮೇಲೆ ನಿಮಗೆ ಸಿಕ್ಕಿದೆ ರೀಸನ್, ಆ ರೀಸನ್ ನೀವು ಮೆನ್ಷನ್ ಮಾಡಿ. ಅದೇ ತರ ಪ್ರತಿ ಸ್ಟೆಪ್ಗೂ ಎಲ್ಲೆಲ್ಲಿ ರೀಸನ್ ಬರಿಬೇಕು ಆ ರೀಸನ್ನ ಬರ್ಕೊಳ್ಳಿ. ರೀಸನ್ ಬರೆಯೋದ್ರಿಂದ ನಿಮಗೂ ಕ್ಲಾರಿಟಿ, ಎಕ್ಸಾಮಿನರು ಈ ರಿಸಲ್ಟ್ ಎಲ್ಲಿಂದ ಬಂತು ಅಂತ ಚೆಕ್ ಮಾಡ್ತಾರೆ, ಸುಮ್ಮನೆ ಬರಿಬಾರ್ದು, ರೀಸನ್ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿ. ನೀವು ಎಲ್ಲಾದ್ರೂ ಮಿಸ್ ಮಾಡ್ತಿದ್ರೆ ನೋಡ್ಕೊಂಡು ಮಾಡಿ, ಕರೆಕ್ಟಾಗಿ ಇವಾಗಿಂದಾನೆ ಟ್ರೈನ್ ಮಾಡ್ಕೊಳ್ಳಿ ನಿಮಗೆ ನೀವೇನೆ, ರೈಟ್? ಅದಾದ್ಮೇಲೆ ದಯವಿಟ್ಟು ಥಿಯರಮ್ ಅಂಡ್ ಪ್ರೂಫ್ ಅಂತ ಮಾತ್ರ ಬರೆಯಕ್ಕೆ ಬರಿಬೇಡಿ, ದಯವಿಟ್ಟು ಈ ತರ ಮಾಡಬೇಡಿ, ಯಾಕಂದ್ರೆ ಇದು ಸರಿ ಅಲ್ಲ. ದಯವಿಟ್ಟು ಈ ತರ ಮಾಡಬೇಡಿ. ಇದು ಆಂಗಲ್ ಸಮ್ ಪ್ರಾಪರ್ಟಿ ಇದೆ, ಮಾಡಿ ಸಾಕು. ಆಮೇಲೆ ಇಲ್ಲಿ 90 ಅಂತ ಬರ್ದಿದ್ದೀರಲ್ಲ, ಇದು 90 ಅದಕ್ಕೆ ನೀವು ರೀಸನ್ ಬರ್ದಿದ್ದು. ಇದಕ್ಕೆ ನೀವು ಬರಿಬೇಕು ರೇಡಿಯಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್ ಅಂತ ಬರಿಬೇಕು. ಥಿಯರಮ್ ಅಂಡ್ ಪ್ರೂಫ್ ಅಂತ ಬರಿಬೇಡಿ, ಇದು ತಪ್ಪು. ನಾನು ನೋಡಿರೋ ಪ್ರಕಾರ ಇದು ಸ್ವಲ್ಪ ತುಂಬಾ ಈಸಿಯಾಗಿ ಸಲೀಸಾಗಿ ಪೇಪರ್ ಚೆಕ್ ಮಾಡಿದ್ದಾರೆ, ಅದಕ್ಕೇನೆ. ಇದಕ್ಕೆ ನಾನಿದ್ರೆ ನಾನು ಮಾರ್ಕ್ಸ್ ಕಟ್ ಮಾಡ್ತಿದ್ದೆ, ನಾನು ಪೇಪರ್ ಚೆಕ್ ಮಾಡಿದ್ರೆ ಪಕ್ಕ ಮಾರ್ಕ್ಸ್ ಕಟ್ ಮಾಡ್ತಿದ್ದೆ. ಥಿಯರಮ್ ಮತ್ತೆ ಪ್ರೂಫ್ ಆ ತರ ಬರಿಬೇಡಿ. ರೇಡಿಯಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್ ಅಂತ ನೀವು ಈ ತರ ಬರೆದ್ರು ಪರವಾಗಿಲ್ಲ, ಬರೀರಿ ರೇಡಿಯಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್, ಇಷ್ಟು ಬರೆದ್ರು ಪರವಾಗಿಲ್ಲ. ನೀವು ಎಂಟೈರ್ ಸ್ಟೇಟ್ಮೆಂಟ್ ನ ಬರಿಬೇಕಾಗಿಲ್ಲ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಬರೆದಿದ್ದಾರೆ ರೇಡಿಯಸ್ ಈಸ್ ಪರ್ಪೆಂಡಿಕ್ಯುಲರ್ ಟ್ಯಾಂಜೆಂಟ್ ಅಂತ ಇಲ್ಲಿ ಬರ್ದಿದ್ದಾರೆ, ಅದೇ ಸ್ಟೇಟ್ಮೆಂಟ್ ಇಲ್ಲಿ ಕೂಡ ಬರೆಯಕ್ಕೆ ಟ್ರೈ ಮಾಡಿ. ಸುಮ್ಮನೆ ಥಿಯರಮ್ 1 ಥಿಯರಮ್ 2 ಅಂತ ಬರಿಬೇಡಿ, ಇಟ್ ಈಸ್ ಇನ್ಕರೆಕ್ಟ್, ರಾಂಗ್, ಮಾರ್ಕ್ಸ್ ಕಟ್ ಆಗುತ್ತೆ. ಆಯ್ತಾ? ಆಮೇಲೆ ಸೆಕ್ಷನ್ ನ ನೀಟಾಗಿ ಮೆನ್ಷನ್ ಮಾಡಿರ್ತಾರೆ ನೋಡಿ, ಸೆಕ್ಷನ್ ನ ನೀಟಾಗಿ ಮೆನ್ಷನ್ ಮಾಡಬೇಕು. ಇಲ್ಲಾದ್ರೂ ಮಾಡಿ ಅಥವಾ ಇಲ್ಲಾದ್ರೂ ಮಾಡಿ ಅಂತ ಹೇಳಿದೀನಿ ಆಲ್ರೆಡಿ. ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ಫಾರ್ಮುಲಾ ಬರೆಯೋದು. ನೋಡಿ ಇಲ್ಲಿ ಡಯಾಗ್ರಾಮ್ ಹಾಕಿದರೆ, ಡಯಾಗ್ರಾಮ್ ಇಂಪಾರ್ಟೆಂಟ್ ಆಗಿರುತ್ತೆ. ಡಯಾಗ್ರಾಮ್ ಎಲ್ಲಾಗುತ್ತೋ ಅಲ್ಲಿ ಡಯಾಗ್ರಾಮ್ ಇಸ್ ಮಸ್ಟ್. ಅದಾದ್ಮೇಲೆ ಇಲ್ಲಿ ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿದ್ದಾರೆ, ಮಿಡ್ ಪಾಯಿಂಟ್ ಫಾರ್ಮುಲಾ ಅವರು ಬರ್ದಿದ್ದಾರೆ, ಅಕಾರ್ಡಿಂಗ್ ಟು ಮಿಡ್ ಪಾಯಿಂಟ್ ಫಾರ್ಮುಲಾ ಅಂತ ಬರ್ಕೊಂಡೆ ಸಾಲ್ವ್ ಮಾಡಿದ್ದಾರೆ. ಮಿಡ್ ಪಾಯಿಂಟ್ ಫಾರ್ಮುಲಾ ಬರ್ದ್ಬಿಟ್ಟು ರಿಸಲ್ಟ್ ನ ಬರ್ದಿದ್ದಾರೆ. ಆಯ್ತಾ? ಆಮೇಲೆ ಈ ಪ್ಯಾರಲೋಗ್ರಾಮ್, ಈ ಕ್ವೆಶನ್ ಎಷ್ಟೊಂದು ಮಾಡಿದೀವಿ ನೋಡಿ, ಎಷ್ಟು ಇಂಪಾರ್ಟೆಂಟ್ ಕ್ವೆಶನ್ ಅಂದ್ರೆ ನಾವು LBA ಮಾಡೆಲ್ ಪೇಪರ್ ಅಲ್ಲೂ ಸಾಲ್ವ್ ಮಾಡಿದೀವಿ ಈ ಕ್ವೆಶನ್ ನ. ಅದೇ ತರ ಎಲ್ಲಿ ನೆಸೆಸರಿ ಇಲ್ಲ ಅಲ್ಲಿ ಬಿಟ್ಬಿಡಿ, ತೊಂದರೆ ಇಲ್ಲ, ಬಟ್ ಡಯಾಗ್ರಾಮ್ ಎಲ್ಲಿ ಹಾಕಕ್ಕಾಗುತ್ತೋ ಅಲ್ಲಿ ಹಾಕಿ. ನೆಕ್ಸ್ಟ್ ಇಲ್ಲಿ ನೋಡಿ, ಡಯಾಗ್ರಾಮ್ ಹಾಕಿದಿರ್ತಾನೆ, ಡಯಾಗ್ರಾಮ್ ಹಾಕೊಂಡು ಡಯಾಗ್ರಾಮ್ನು ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡಿ. ಇಲ್ಲಿ ಮಾಡಿಲ್ಲ ಇವರು, ಬಟ್ ನೀವು ಬರೆಯಕ್ ಟ್ರೈ ಮಾಡಿ. ಅ ಸರ್ಕಲ್ ವಿತ್ ಸೆಂಟರ್ O, ಟ್ಯಾಂಜೆಂಟ್ XY, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಸ್ P ವಿತ್ ದ ಸರ್ಕಲ್, OP ಇಸ್ ದ ರೇಡಿಯಸ್. ಅವ್ರ ಮಾರ್ಕ್ Q ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ, ಬಟ್ ಈ ಡಯಾಗ್ರಾಮ್ ನ ಎಕ್ಸ್ಪ್ಲೇನ್ ಮಾಡಿಲ್ಲ, ಅದನ್ನು ಮಾಡಕ್ ಟ್ರೈ ಮಾಡಿ. ಅಗೇನ್ ಬೆಸ್ಟ್ ವೇ ಟು ರೆಪ್ರೆಸೆಂಟ್ ಯುವರ್ ಆನ್ಸರ್, ನೀವು ಅದನ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಏನೇ ರೀಸನ್ ಇದ್ರು ನೀಟಾಗಿ ಸ್ಟೇಟ್ ಮಾಡಿ ಬರಿಬೇಕು. ನೋಡಿ ಟ್ರಿಗ್ನೋಮೆಟ್ರಿಲಿ ಕೂಡ ರೀಸನ್ ಬರಿಬೇಕು ಅಂತ ಹೇಳಿದ್ದೆ ನಾನು ನಿಮ್ಗೆ. ಐಡೆಂಟಿಟಿ ಯೂಸ್ ಮಾಡಿದ್ದಾರೆ, ರೀಸನ್ ಬರೀರಿ. ಐಡೆಂಟಿಟಿ ಯೂಸ್ ಮಾಡಿದಾರೆ ತಾನೆ, ಬರ್ಕೊಳ್ಳಿ. ಮತ್ತೆ ಇಲ್ಲಿ ಯೂಸ್ ಮಾಡಿದಾರಪ್ಪ ಐಡೆಂಟಿಟಿ, ಇಲ್ಲಿ ನೋಡಿ ಐಡೆಂಟಿಟಿ ಯೂಸ್ ಮಾಡಿದ್ದಾರೆ, ಬರ್ಕೊಳ್ಳಿ. ಯಾವ ಐಡೆಂಟಿಟಿ ಯೂಸ್ ಮಾಡಿರ್ತೀರೋ, ಯಾವ ರಿಸಲ್ಟ್ ನ ಯೂಸ್ ಮಾಡಿರ್ತೀರೋ, ಯಾವ ರಿಲೇಷನ್ ಯೂಸ್ ಮಾಡಿರ್ತೀರೋ ಅದನ್ನ ಬರಿಬೇಕು. ಆಮೇಲೆ ಈ ಕ್ವೆಶನ್ ನೋಡಿ, ಇದು ಸರ್ಕಲ್ ಕ್ವೆಶನ್ ಆಗಿದೆ, ಏರಿಯಾ ಆಫ್ ದ ಸೆಗ್ಮೆಂಟ್ ಅಂತ ಹೇಳಿದ್ದಾರೆ. ಡಯಾಗ್ರಾಮ್ ಮಿಸ್ಸಿಂಗ್ ಇದೆ, ಡಯಾಗ್ರಾಮ್ ಬರೀಲ್ಲ ಟ್ರೈ ಮಾಡಿ. ಕ್ವೆಶನ್ ಅಲ್ಲಿ ಡಯಾಗ್ರಾಮ್ ಇಟ್ರೆ ಅದನ್ನ ಕಾಪಿ ಮಾಡಿ. ರೇಡಿಯಸ್ 21 ಸೆಂಟಿಮೀಟರ್ ಅಂತ ಇದೆ, ಇದು ಸೆಂಟರ್ O, ಆಂಗಲ್ 60 ಡಿಗ್ರಿ ಅಂತ ಇದೆ, ಇದು APB ಅಂತ ಕೇಳಿದ್ದಾರೆ, ಇದು ಶೇಡೆಡ್ ರೀಜನ್, ಏರಿಯಾ ಆಫ್ ದ ಸೆಗ್ಮೆಂಟ್ ಕಂಡುಹಿಡಿಬೇಕು. ಈ ತರ ಡಯಾಗ್ರಾಮ್ ಹಾಕೊಳ್ಳಿ. ಕ್ವೆಶನ್ ಇರೋ ಡಯಾಗ್ರಾಮ್ ನ ನೀಟಾಗಿ ಕಾಪಿ ಮಾಡಿ.
ಮಾಡಿ ಅದನ್ನ ನಿಮ್ಮ ಆನ್ಸರ್ ಪೇಪರಲ್ಲಿ, ಯಾಕಂದ್ರೆ ನೀವು ಕ್ವಶನ್ ಪೇಪರಲ್ಲಿ ಹಿಂಗೆ ಮಾರ್ಕ್ ಮಾಡ್ತಾ ಕೂತ್ಕೊಳ್ಳೋದಿಲ್ಲ, ಇಲ್ಲಿ ನೋಡ್ಕೊಂಡು ಕಾಪಿ ಮಾಡ್ಕೊಂಡು ಬರೀರಿ. ದಿಸ್ ಈಸ್ ಅಗೇನ್ ಬೆಸ್ಟ್ ವೇ ಟು ರೆಪ್ರೆಸೆಂಟ್ ಯುವರ್ ಆನ್ಸರ್. ಅನದರ್, ನಿಮಗೆ ಕ್ಲಾರಿಟಿ ಇರುತ್ತೆ ನೀವು ಏನು ಬರಿತಾ ಇದ್ದೀರಿ ಅಂತ. ನೀವು ಇಲ್ಲೇ ನೋಡ್ಬೋದು, ಮತ್ತೆ ಕ್ವಶನ್ ಪೇಪರ್ ನೋಡ್ಬೇಕಾಗಿಲ್ಲ, ಡಿಸ್ಟ್ರಾಕ್ಷನ್ ಆಗುತ್ತೆ. ಆನ್ಸರ್ ಪೇಪರ್ ಮೇಲೆ ಫೋಕಸ್ ನಿಮಗೆ ಇರಬೇಕು, ಆಯ್ತಾ. ಆಮೇಲೆ ಇದನ್ನ ಎಷ್ಟು ಚೆನ್ನಾಗಿ ಬರ್ದಿದೆ ನೋಡಿ, ಇಲ್ಲಿ ಏರಿಯಾ ಆಫ್ ದ ಸೆಗ್ಮೆಂಟ್ ಅಂದ್ರೆ ಏನು ಅಂತ ಬರ್ದಿದ್ದಾರೆ, ಫಾರ್ಮುಲಾ ಬರ್ದಿದ್ದಾರೆ, ಫಾರ್ಮುಲಾ ಬರೆದು ರಿಸಲ್ಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಇಲ್ಲಿನೂ ಬರೆದು ಸ್ಟೇಟ್ಮೆಂಟ್ ಅಲ್ಲಿ ಮತ್ತೆ ಆನ್ಸರ್ನ ರೆಪ್ರೆಸೆಂಟ್ ಮಾಡಿದ್ದಾರೆ. ಇದನ್ನ ನೀವು ಮಾಡಬೇಕು. ಇಲ್ಲಿ ಬರ್ದಿದ್ದೀನಲ್ಲ ಬಿಡು ಅಂತಂದಂಗಲ್ಲ, ನೀವು ಬರಿಬೇಕು. ಯಾವ ಸೆಗ್ಮೆಂಟ್ ಅಂತ ಕೂಡ, ಸೆಗ್ಮೆಂಟ್ APB ನೀವು ಅದನ್ನ ಬರಿಬೇಕು. ಇದಕ್ಕೆಲ್ಲ ಮಾರ್ಕ್ಸ್ ಇರುತ್ತೆ, ಇದನ್ನ ಅವರು ಚೆಕ್ ಮಾಡ್ತಾರೆ. ಸ್ಟೆಪ್ಸ್ ಇಷ್ಟೆಲ್ಲ ಓವರ್ ಕ್ಯಾಲ್ಕುಲೇಷನ್ ನೋಡಲ್ಲ, ಇದನ್ನ ನೋಡ್ತಾರೆ, ಇದನ್ನ ನೋಡ್ತಾರೆ, ಇದನ್ನ ನೋಡ್ತಾರೆ, ಇದನ್ನ ನೋಡ್ತಾರೆ, ಇಷ್ಟನ್ನ ಅವರು ನೋಡ್ತಾರೆ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಸೆಕ್ಷನ್ ಫಾರ್ಮುಲಾ ಕ್ವೆಶನ್ ಇದೆ. ಸೆಕ್ಷನ್ ಫಾರ್ಮುಲಾ ಕ್ವೆಶನ್ ಅವರು ಈ ಡಯಾಗ್ರಾಮ್ ಹಾಕೊಂಡು ಮಾಡಿದ್ದಾರೆ. ನೀವು ಇದೇ ಸುಮ್ಮನೆ ಸ್ಟ್ರೈಟ್ ಲೈನ್ ಈ ತರ ಹಾಕೋಬಹುದು, ನಾನು ಹಾಕೋ ತರ ಹಾಕ್ಬೇಕಾಗಿಲ್ಲ. ನಾನು ಯೂಶಲಿ ಏನ್ ಮಾಡ್ತೀನಿ ಅಂದ್ರೆ ಹಿಂಗ್ ಲೈನ್ ಹಾಕೊಂಡು ಅವ್ರು ಹೇಳಿದ್ದು ಹೆಂಗಿದೆ ಅಂತ ಪಾಯಿಂಟ್ಸ್ ಒಂದು ಅಂದಾಜು ಇಟ್ಕೊಂಡು ಈ ತರ ಹಾಕೊಂಡಿರ್ತೀನಿ. ನೀವು ಆ ತರ ಮಾಡ್ಬೇಕಾಗಿಲ್ಲ. ಓಕೆ, ಆ ಥರ ಮಾಡಬೇಕಾಗಿಲ್ಲ. ನೀವು ಈ ಥರ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಸಾಲ್ವ್ ಮಾಡ್ಬೋದು. ನೆನಪಿಂದ ಫಾರ್ಮುಲಾ ಬರಿಬೇಕು, ನೆನಪಿಂದ ಫಾರ್ಮುಲಾ ಬರಿಬೇಕು. ಸೆಕ್ಷನ್ ಫಾರ್ಮುಲಾ ಬರೆದಿದ್ದಾರೆ. ಸ್ಟ್ಯಾಟಿಸ್ಟಿಕ್ಸ್ ಕ್ವೆಶನ್ಗೆ ನೀವು ಟೇಬಲ್ನ ಹಾಕಬೇಕು, ಪೆನ್ಸಿಲಿಂದ ಹಾಕಿ ಎಲ್ಲ ನೀಟಾಗಿ ಟೇಬಲ್ ಬರೆದು ಇದಕ್ಕೂ ಫಾರ್ಮುಲಾ ಬರೆದು ಆನ್ಸರ್ ಮಾಡಿ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನಿಮ್ದು ಏನೇ ಕ್ಯಾಲ್ಕುಲೇಷನ್, ಏನೇ ರಫ್ ವರ್ಕ್ ಇದ್ದರೆ ಇಲ್ಲಿ ಕೆಳಗಿದೆ, ರಫ್ ವರ್ಕ್ ಇಲ್ಲಿ ಮಾಡಿ, ಇಲ್ಲಿ ಮಾಡ್ಲಿಕ್ಕೆ ಹೋಗಬೇಡಿ. ರೈಟ್ ಸೈಡ್ ರಫ್ ವರ್ಕ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ರೈಟ್ ಸೈಡ್ ರಫ್ ವರ್ಕ್ ಮಾಡಬೇಡಿ. ಸ್ಪೇಸ್ ಇಲ್ಲಿದೆ, ಇಲ್ಲಿ ಯೂಸ್ ಮಾಡ್ಕೊಳ್ಳಿ. ಹಿಂದೆ ಕೂಡ ನಿಮಗೆ ಸ್ಪೇಸ್ ಸಿಗುತ್ತೆ ಪೇಪರ್ ಲಾಸ್ಟ್ಗೆ, ಅದನ್ನು ಯೂಟಿಲೈಸ್ ಮಾಡ್ಕೋಬಹುದು. ಪ್ರಾಬಬಿಲಿಟಿಲಿ ತುಂಬಾ ಜನ ಮರಿತಾರೆ ಫಾರ್ಮುಲಾ ಬರೆಯೋದನ್ನ. ದಯವಿಟ್ಟು ಫಾರ್ಮುಲಾ ಬರೀರಿ, ಪ್ರಾಬಬಿಲಿಟಿಲಿ ಮರಿಬೇಡಿ, ಅದಕ್ಕೂ ಕ್ವೆಶನ್ ಇರುತ್ತೆ. ಆಮೇಲೆ ಪ್ರಾಬಬಿಲಿಟಿ ಬರಿಬೇಕಾದ್ರೆ ಅವ್ರು ಏನು ಕೇಳಿದ್ದಾರೆ ಅದರದ್ದು ಔಟ್ಕಮ್ಸ್ ಬರೀರಿ. ಔಟ್ಕಮ್ಸ್ ಅಂತ ಬರೀಬೇಕು. ಎಷ್ಟಿದೆ ಫೇವರೇಬಲ್ ಔಟ್ಕಮ್ಸು, ಟೋಟಲ್ ಔಟ್ಕಮ್ಸ್ ಎಷ್ಟಿದೆ ಅಂತ ಬರೀಬೇಕು. ಸ್ಯಾಂಪಲ್ ಸ್ಪೇಸ್ ಬರೀರಿ. ಅದಾದ್ಮೇಲೆ ಅದರಿಂದ ರಿಸಲ್ಟ್ ನೀವು ಬರ್ಕೋಬೇಕು. ಅರ್ಥ ಆಯ್ತು ಅನ್ಕೋತೀನಿ ಇದಿಷ್ಟು, ರೈಟ್. ಇದಕ್ಕೆ ನಿಮಗೆ ಫುಲ್ ಮಾರ್ಕ್ಸ್ ಬರಬೇಕಂದ್ರೆ ಈ ಥರ ಮೈನ್ಯೂಟ್ ಡೀಟೇಲಿಂಗ್ ಇರಬೇಕು ನಿಮ್ಮ ಆನ್ಸರಲ್ಲಿ, ರೈಟ್. ಇಲ್ಲಿ ನೋಡಿ, ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಕ್ವೆಶನ್ನು ಏನೇನು ಕೊಟ್ಟಿದ್ದಾರೋ ಅದನ್ನ ಗಿವನ್ ಬರೆದು, ಏನು ಕೇಳಿದ್ರೆ ಟು ಫೈಂಡ್ ಅಂತ ಬರೆದು ಅದರಿಂದ ರಿಸಲ್ಟ್ ಬರ್ಕೊಂಡು ಸಾಲ್ವ್ ಮಾಡಿದ್ದಾರೆ ಅಲ್ವಾ. ಇಲ್ಲಿ ಒಂದು ಚಿಕ್ಕ ರಫ್ ವರ್ಕ್ ಅವ್ರು ಮಾಡ್ಕೊಂಡಿದ್ದಾರೆ, ನೀವು ಅದನ್ನ ಮಾಡಬೇಕಾಗಿಲ್ಲ. ರಫ್ ವರ್ಕ್ನ ಕೆಳಗೆ ಮಾಡ್ಕೊಂಡಿರಿ, ಸ್ವಲ್ಪ ಅದೇ ಕನ್ಫ್ಯೂಸ್ ಆಗಬಾರ್ದು ಅಂತ ಅಷ್ಟೇ. ಯಾಕಂದ್ರೆ ಇಲ್ಲಾಂದ್ರೆ ಏನಾಗುತ್ತೆ, ಹಿಂಗೆ ಮಿಕ್ಸ್ ಆಗಿಬಿಡುತ್ತೆ. ಇದು ಈ ಕಡೆ ಮಿಕ್ಸ್ ಆದರೆ ನೀವೇನೇನೋ ಮಾಡ್ಕೊಂಡ್ಬಿಡ್ತೀರಾ, ಕ್ಯಾಲ್ಕುಲೇಷನ್ ಎರರ್ ನಿಮಗೆ ಆಗಬಹುದು. ಓಕೆ, ಸೊ ಅದನ್ನ ಅವಾಯ್ಡ್ ಮಾಡಬೇಕಷ್ಟೇ. ಹೇಳಿದ್ನಲ್ಲ, ರೀಸನ್ಸ್ ಮೆನ್ಷನ್ ಮಾಡೋದು, ಎಲ್ಲೆಲ್ಲಿ ಪ್ರತಿ ಸ್ಟೆಪ್ಗೆ ಆ ರೀಸನ್ಸ್ ಮೆನ್ಷನ್ ಮಾಡೋದನ್ನ ಮರಿಬೇಡಿ, ರೈಟ್. ಇಷ್ಟ ಆಯ್ತಾ? ಮುಂದೆ ನೋಡ್ತಾ ಇದ್ದೀವಿ, ಅಬ್ಸರ್ವ್ ಮಾಡಿ. ಅದೇ ಥರ ಇಲ್ಲಿ ಗ್ರಾಫ್, ಇದು ಸೊಲ್ಯೂಷನ್ ಇತ್ತು, ಸೊಲ್ಯೂಷನ್ನ ನೋಡ್ಕೊಂಡು ನೀವು ಸಾಲ್ವ್ ಮಾಡಬೇಕು. ಅದಾದಮೇಲೆ ಇದು ಗ್ರಾಫ್ ಕ್ವೆಶನ್ ಇದೆ ಮಕ್ಕಳೇ. ಗ್ರಾಫ್ ಕ್ವೆಶನ್ ನೀವು ಗ್ರಾಫ್ ಪೇಜಲ್ಲಿ ಹಾಕಬೇಕು. ಮುಂದೆ ಬರುತ್ತೆ ಗ್ರಾಫ್ ಪೇಜ್, ತೋರಿಸ್ತೀನಿ ನಿಮಗೆ. ಇಲ್ಲಿದೆ ನೋಡಿ ಗ್ರಾಫ್ ಕ್ವೆಶನ್. ಸೆಕ್ಷನ್ 4 ಅಂತ ಇದೆ. ಆಮೇಲೆ 34th ಕ್ವೆಶನ್. ಸೆಕ್ಷನ್ 4 ಅಲ್ವಾ, ಅಥವಾ ಸೆಕ್ಷನ್ 5ನ? ಸೆಕ್ಷನ್ 5 34th ಕ್ವೆಶನ್. ಹಾಂ, ಸೆಕ್ಷನ್ 5 34th ಕ್ವೆಶನ್ ಅಂತ ಇದೆ. ಅದನ್ನ ನೀವು ಬರೀರಿ ಎಕ್ಸಾಮಲ್ಲಿ. ಸೆಕ್ಷನ್ 5 34th ಕ್ವೆಶನ್ ಅಂತ ಹಾಕ್ಕೊಂಡು ಇಲ್ಲೇ ನೀವು ಗ್ರಾಫ್ನ ಸಾಲ್ವ್ ಮಾಡ್ಕೋಬೇಕು. ಸೊ ಇಲ್ಲಿ ಸ್ಕೇಲ್ ಬರೀಬೇಕು, ಎಕ್ಸ್ ಆಕ್ಸಿಸು ಮತ್ತು ವೈ ಆಕ್ಸಿಸ್ನ ರೆಪ್ರೆಸೆಂಟ್ ಮಾಡ್ತೀರಾ. ಪೆನ್ಸಿಲಿಂದನೇ ಹಾಕಿ, ಪೆನ್ಸಿಲಿಂದ ಹಾಕೋದನ್ನ ಮರಿಬೇಡಿ, ಪೆನ್ ಯೂಸ್ ಮಾಡಬೇಡಿ. ಒರಿಜಿನ್ನ ರೆಪ್ರೆಸೆಂಟ್ ಮಾಡಬೇಕು. ಆಮೇಲೆ ಪ್ರತಿ ಪಾಯಿಂಟ್ಸು ನಿಮ್ಮ ಯೂನಿಟ್ಸ್ ಸರಿಯಾಗಿರಬೇಕು. ನಿಮ್ಮ ಡಿಸ್ಟೆನ್ಸಸ್ ನೀಟಾಗಿ ಹಾಕ್ಕೊಂಡು ನೋಡಿ ಸಾಲ್ವ್ ಮಾಡ್ಕೋಬೇಕು. ಗ್ರಾಫ್ ಶೀಟ್ನೇ ಯೂಸ್ ಮಾಡ್ಕೊಳ್ಳಿ, ಸುಮ್ಮನೆ ಎಲ್ಲಂದ್ರಲ್ಲಿ ಹಾಕಬೇಡಿ ಗ್ರಾಫ್ನ. ಆಮೇಲೆ ಇನ್ನೊಂದೇನು ಅಬ್ಸರ್ವ್ ಮಾಡ್ತೀರಾ ಅಂದರೆ, ಇಲ್ಲಿ ಕ್ವೆಶನಲ್ಲಿ ಏನು ಕೊಟ್ಟಿರುತ್ತೆ ಅಂತ ನೋಡಬೇಕು. ಈ ಕ್ವೆಶನಲ್ಲಿ ಪ್ರಾಬಬ್ಲಿ ಇದನ್ನೇ ಕೊಟ್ಟಿದ್ದಾರೆ ಅವರು, ಆದರೆ ಇದು ಪ್ರೂಫ್ ಕ್ವೆಶನ್ ಇದೆ. ಟೇಲ್ಸ್ ಥಿಯರಮ್ ಇದ್ದರೆ, ಸ್ಟೇಟ್ ಆ್ಯಂಡ್ ಪ್ರೂವ್ ಟೇಲ್ಸ್ ಥಿಯರಮ್ ಅಂತಿದ್ರೆ, ಅಥವಾ ಅವರೇ ಸ್ಟೇಟ್ಮೆಂಟ್ ಕೂಡ ಕೊಡ್ತಾ ಇದ್ದಾರೆ, ನೀವು ನೋಡಿರ್ಬೋದು. ಆ ಸ್ಟೇಟ್ಮೆಂಟ್ನ ಇನ್ನೊಂದ್ಸರಿ ಬರೀರಿ. ಸ್ಟೇಟ್ಮೆಂಟ್ ಮಿಸ್ ಮಾಡಬೇಡಿ, ಸ್ಟೇಟ್ಮೆಂಟ್ನ ಇನ್ನೊಂದ್ಸರಿ ಬರೀರಿ, ಓಕೆನಾ. ಅದಾದಮೇಲೆ ಎಲ್ಲ ಕ್ಯಾಲ್ಕುಲೇಷನ್ನು ನೀಟಾಗಿ ಮಾಡ್ಕೊಳ್ಳೋದು, ಅದು ನೀವು ನೋಡ್ಕೊಂಡು ಫಾಲೋ ಮಾಡಿ. ಒಂದು ಮಾಡೆಲ್ ಆನ್ಸರ್ ಪೇಪರ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಮಾಡ್ಬೋದು, ಓಕೆ. ಅದಾದಮೇಲೆ
ಇನ್ನೊಂದೇನು ಅಂದರೆ ಇದು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಕ್ವೆಶನ್ ಅಬ್ಸರ್ವ್ ಮಾಡಿ. ಐ ಥಿಂಕ್ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಕ್ವೆಶನ್ ಇದೆ. ಏನು ಮಾಡಿದ್ದಾರೆ ನೋಡಿ, ಎಲ್ಲೆಲ್ಲಿ ರಿಸಲ್ಟ್ ಬಂದಿದೆಯೋ ಅಟ್ಲೀಸ್ಟ್ ಅಲ್ಲೊಂದು ಅಂಡರ್ಲೈನ್ ಹಾಕೊಂಡಿದ್ದಾರೆ. ಮೇನ್ ರಿಸಲ್ಟ್ಸ್ಗೆ ಬ್ರ್ಯಾಕೆಟ್ ಕೂಡ ಇದೆ. ಆಮೇಲೆ ವರ್ಡ್ಸಲ್ಲಿ ಕೂಡ ಬರೆದಿದ್ದಾರೆ. ವರ್ಡ್ಸಲ್ಲಿ ಅವ್ರು ಏನು ಕೇಳಿದಾರೆ ಅದನ್ನ ವರ್ಡ್ಸಲ್ಲಿ ಬರೆದಿದ್ದಾರೆ. ನಾನು ಹೇಳಿದ್ದೀನಿ, ಪ್ರತಿ ಸಾರಿ ಹೇಳಿದ್ದೀನಿ, ನೀವು ಅದನ್ನ ನೀಟಾಗಿ ಫಾಲೋ ಮಾಡಿ. ಯೂನಿಟ್ಸ್ ಬರೆದಿದ್ದಾರೆ, ಯೂನಿಟ್ಸ್ನೂ ಬರೀಬೇಕು. ಓಕೆ, ಇದಿಷ್ಟನ್ನ ನೀವು ಫಾಲೋ ಮಾಡಿದಲ್ಲಿ ನಿಮಗೆ ಬಂದೇ ಬರುತ್ತೆ ಫುಲ್ ಮಾರ್ಕ್ಸ್. ನೀವು ಎಷ್ಟು ಮಾರ್ಕ್ಸಿಂದಾದರೂ ಬರೀರಿ, ನಿಮಗೆ ಫುಲ್ ಮಾರ್ಕ್ಸ್ ಬಂದೇ ಬರುತ್ತೆ. ಅಂದರೆ ನೀವು ಎಷ್ಟು ಬರೆದಿರ್ತೀರೋ ಅದಕ್ಕೆ ಫುಲ್ ಮಾರ್ಕ್ಸ್ ಬರುತ್ತೆ. ನೀವೇನೇನು ಮಾಡಬೇಕು, ಗಿವನ್ ಬರಿಬೇಕು, ಟು ಫೈಂಡ್ ಅಥವಾ ಟು ಪ್ರೂವ್ ಬರಿಬೇಕು, ಹೌದಾ? ಅದಾದಮೇಲೆ ಸ್ಟೆಪ್ಸ್ ಬರಿತಾ ಹೋಗ್ತೀರಾ. ಇದ್ರೆ ಲೇಬಲ್ಡ್ ಡಯಾಗ್ರಾಮ್ ಬರಿಬೇಕು. ಇದು ಅಗೇನ್ ಅಪ್ಲೈಸ್ ಯಾವ ಕ್ವಶನ್ಗೆ ಇದೆಯೋ ಅದು. ಅದಾದಮೇಲೆ ಫಾರ್ಮುಲಾ ಬರಿಬೇಕು, ಯಾವ ಫಾರ್ಮುಲಾ ಅಪ್ಲಿಕೇಬಲ್ ಆಗುತ್ತೋ ಅದು. ಅದಾದಮೇಲೆ ನಿಮಗೆ ಬೇಕಾಗಿರೋದು ಐಡೆಂಟಿಟಿ ಅಥವಾ ರೀಸನ್, ಅದನ್ನ ಬರೀರಿ. ರೀಸನ್ ಅಂದರೆ ಒಂದ್ಸರಿ ಥೇರಮ್ ಯೂಸ್ ಮಾಡಿರ್ತೀರ, ಯಾವುದೋ ರಿಸಲ್ಟ್ ಯೂಸ್ ಮಾಡಿರ್ತೀರ, ಅದನ್ನ ನೀವು ಬರೀರಿ. ಅದಾದಮೇಲೆ ನಿಮಗೆ ಸಿಗುತ್ತೆ, ನೀವು ಪ್ರಾಪರ್ ಕ್ಯಾಲ್ಕುಲೇಷನ್ ಅಂತೂ ಮಾಡೇ ಮಾಡ್ತೀರಾ. ಆಮೇಲೆ ನಿಮಗೆ ಬೇಕು ರಿಸಲ್ಟು ಇನ್ ವರ್ಡ್ಸ್. ಆಮೇಲೆ ಎಲ್ಲಿ ಯೂನಿಟ್ಸ್ ಇದೆಯೋ ಆ ಯೂನಿಟ್ಸ್ನ ಬರೀರಿ. ಆಮೇಲೆ ಆನ್ಸರ್ ಮೇನ್ ಆನ್ಸರ್ ಲೈಕ್ ಫೈನಲ್ ರಿಸಲ್ಟ್ ಏನಿದೆಯಲ್ಲ ಆ ರಿಸಲ್ಟ್ಗೆ ನೀವು ಈ ಥರ ಬಾಕ್ಸ್ ಅಥವಾ ಅಂಡರ್ಲೈನ್ ಹಾಕ್ಕೊಳ್ಳಿ. ಡಬಲ್ ಅಂಡರ್ಲೈನ್ ಹಾಕೊಂಡ್ರೂ ಪರವಾಗಿಲ್ಲ. ಓಕೆ, ಇಷ್ಟು ಮಾಡಿದಲ್ಲಿ ಪ್ರೆಸೆಂಟೇಬಲ್ ಇರುತ್ತೆ ಪೇಪರು. ಓಕೆ, ಒಂದು ವೇಳೆ ಇನ್ನೊಂದು ಟಿಪ್ ಏನಂದರೆ, ಇಲ್ಲಿ ಒಂದು ವೇಳೆ ನೀವು ಆನ್ಸರ್ ಸ್ಕಿಪ್ ಮಾಡಿದ್ರೆ ಏನು ಅಂತ ಅನ್ಕೊಳ್ಳಿ. ಲೆಟಸ್ ಸೇ ಅದೇ 5th ಸೆಕ್ಷನಲ್ಲಿ 35th ಕ್ವೆಶನ್ ನೀವು ಸ್ಕಿಪ್ ಮಾಡ್ತೀರಾ, ಅಂದರೆ ಮಾಡಕ್ಕೆ ಬರ್ತಿರಲ್ಲ, ಆಮೇಲೆ ಮಾಡಬೇಕು ಅಂತ ಅನ್ಕೋತೀರಾ. ಸೊ ನೋ ಗ್ಯಾಪ್ಸ್ನ ಬಿಡಬೇಡಿ. ಯಾಕಂದರೆ ಒಂದೊಂದ್ಸರಿ ಜಾಸ್ತಿ ಬೇಕಾಗುತ್ತೆ, ಪೇಜು ಮೆಸ್ಸಿ ಆಗಬಾರ್ದು. ಗ್ಯಾಪ್ ಬಿಡಬೇಡಿ, ಇದನ್ನ ಬಿಟ್ಬಿಡಿ. 34 ಆದಮೇಲೆ ಸಾಲ್ವ್ ಮಾಡ್ತೀರಾ, 36ನ ಸಾಲ್ವ್ ಮಾಡಿ ಮುಂದೆ ಹೋಗಿ, ಆಮೇಲೆ ಲಾಸ್ಟ್ಗೆ ನೀವು ಇನ್ನೊಂದ್ಸರಿ ಟ್ರೈ ಮಾಡೋದಿದ್ರೆ ಎಟ್ ಲಾಸ್ಟ್ ಅದನ್ನ ಟ್ರೈ ಮಾಡಿ. ಸೆಕ್ಷನ್ 5 35th ಕ್ವೆಶನ್ ಅಂತ ಹಾಕ್ಕೊಂಡು ಬೇಕಾದರೆ ಸಾಲ್ವ್ ಮಾಡ್ಕೊಳ್ಳಿ. ಇದಿಷ್ಟು ನಿಮಗೆ ಬೇಕಾಗಿರೋ ಟಿಪ್ಸು ಅಂತ ಹೇಳ್ತೀನಿ. ಇದು ನನ್ನ ಎಕ್ಸ್ಪೀರಿಯನ್ಸ್ ಮೇಲೇನೂ ಕೂಡ, ನನ್ನ ಸ್ಟೂಡೆಂಟ್ಸ್ ಪೇಪರ್ ನೋಡಿನೂ ಕೂಡ ಹೇಳ್ತಾ ಇದ್ದೀನಿ. ಎಷ್ಟೊಂದು ಮಿಸ್ಟೇಕ್ಸ್ ಮಾಡ್ತಾರಲ್ಲ ಅದನ್ನೆಲ್ಲಾನು ಕಂಪೈಲ್ ಮಾಡಿ ಈ ವಿಡಿಯೋನ ನಿಮಗೋಸ್ಕರ ಮಾಡಿದ್ದು. ಪೇಪರ್ ಬರೆಯೋಕ್ಕಿಂತ ಮುಂಚೆ ಈ ವಿಡಿಯೋನ ಒಂದ್ಸರಿ ನೋಡಿ. ನಿಮಗೆ ರೆಫರೆನ್ಸ್ ಬೇಕಾದರೂ ಒಂದು ಮಾಡೆಲ್ ಪೇಪರ್ ಡೌನ್ಲೋಡ್ ಮಾಡಿಕೊಂಡು ಕೂಡ ಒಂದು ರೆಫರೆನ್ಸ್ ಇಟ್ಕೊಳ್ಳಿ. ಟ್ರೈನ್ ಯುವರ್ ಸೆಲ್ಫ್, ನೀವೇ ಪ್ರಾಕ್ಟೀಸ್ ಮಾಡಿ. ಈ ಥರ ನಾನು ಬರೀಬೇಕು, ನನ್ನ ಪೇಪರ್ ಈ ಥರ ಕಾಣಬೇಕು ಅಂತ ನಿಮಗಿರಬೇಕು. ಡಯಾಗ್ರಾಮ್ಸ್ ಯಾವಾಗಲೂ ಪೆನ್ಸಿಲಿಂದ ಹಾಕಿ, ಟೇಬಲ್ಸು ಗ್ರಾಫ್ಸು ಪೆನ್ಸಿಲಿಂದ ಹಾಕಿ. ಆನ್ಸರ್ನ ಬಾಕ್ಸ್ ಹಾಕಬೇಕಾದ್ರೆ ಪೆನ್ಸಿಲ್ ಅಥವಾ ಪೆನ್ ಯೂಸ್ ಮಾಡಿ, ತೊಂದರೆ ಇಲ್ಲ. ಬಟ್ ಅಗೇನ್ ಮೆಸ್ಸಿ ಮಾಡಬೇಡಿ, ಗಲೀಜ್ ಮಾಡಬೇಡಿ. ಪೇಪರಲ್ಲಿ ನೀಟಾಗಿ ಬರೆಯೋಕ್ಕೆ ಟ್ರೈ ಮಾಡಿ. ಓನ್ಲಿ ಬ್ಲೂ ಆರ್ ಬ್ಲ್ಯಾಕ್ ಪೆನ್ ಯೂಸ್ ಮಾಡೋಕ್ಕಿರುತ್ತೆ, ರೆಡ್ ಪೆನ್ನ ಕಲರ್ ಪೆನ್ನ ಯೂಸ್ ಮಾಡಬೇಡಿ. ರೈಟ್, ಇದಿಷ್ಟನ್ನು ಫಾಲೋ ಮಾಡಿ ಆರಾಮಾಗಿ ಪೇಪರ್ ಕೊಟ್ಟ ಮೇಲೆ, ಕ್ವೆಶನ್ ಪೇಪರ್ ಕೊಟ್ಟ ಮೇಲೆ ಒಂದ್ಸರಿ ನೀಟಾಗಿ ಓದಿ. ಧಡನ್ ಅಂತ ಸಾಲ್ವ್ ಮಾಡೋಕ್ಕೆ ಶುರು ಮಾಡೋಕ್ಕೆ ಹೋಗಬೇಡಿ. ಪೇಪರನ್ನು ನೀಟಾಗಿ ಓದಿ, ಮೈಂಡ್ನ ಕಾಮ್ ಆಗಿ ಮಾಡ್ಕೊಳ್ಳಿ. ಈ ಪೇಪರ್ ಈಸಿ ಇದೆ, ನಾನು ಮಾಡ್ತೀನಿ ಅಂತ ಮನಸ್ಸಲ್ಲಿ ಇಟ್ಕೊಂಡು ಸಾಲ್ವ್ ಮಾಡಿ. ಇಷ್ಟು ನಾನು ನಿಮಗೆ ಇವತ್ತು ಕೊಡ್ತಾ ಇರೋ ಟಿಪ್ಸು. ಮತ್ತೆ ಸಿಗುವ ಇನ್ನೊಂದಿಷ್ಟು ಟಿಪ್ಸ್ ಜೊತೆ. ನಿಮಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಲ್ವಾ, ಈ ಥರ ನೋಟಿಫಿಕೇಶನ್ ಬೇಕಾಗುತ್ತೆ, ಈ ಥರ ಇನ್ಫಾರ್ಮೇಷನ್ ನಿಮಗೆ ಬೇಕಾಗುತ್ತೆ, ಅಥವಾ ಯಾವುದೇ ರೀತಿ ಸಹಾಯ ಬೇಕಾದಲ್ಲಿ ನಮ್ಮ ವಾಟ್ಸ್ಆ್ಯಪ್ ಚಾನಲ್ಗೆ ನೀವು ಜಾಯ್ನ್ ಆಗಬೇಕು. ಈ ವಿಡಿಯೋದ ಪಿನ್ಡ್ ಕಾಮೆಂಟ್ ಸೆಕ್ಷನಲ್ಲಿ ಸಿಗುತ್ತೆ ನಿಮಗೆ ವಾಟ್ಸ್ಆ್ಯಪ್ ಚಾನಲ್ ಲಿಂಕ್, ಅದಕ್ಕೆ ನೀವು ಜಾಯ್ನ್ ಆಗಿ. ನಿಮಗೆ ಬೇಕಾಗಿರೋ ಎಲ್ಲ ಥರ ವೀಡಿಯೋಸ್, LBA ಮಾಡೆಲ್ ಪೇಪರ್ಸ್, ಎಕ್ಸಾಮ್ ಸ್ಟ್ರಾಟಜಿ ವೀಡಿಯೋಸು, ಒನ್ ಶಾರ್ಟ್ ರಿವಿಷನ್ ನೋಟ್ಸು, ಎಲ್ಲ ವೀಡಿಯೋಸು ಎಲ್ಲನೂ ನಮ್ಮ ಚಾನಲಲ್ಲಿ ನಿಮಗೆ ಸಿಗುತ್ತೆ. PW ಕರ್ನಾಟಕ 8, 9, 10 ಚಾನಲಲ್ಲಿ ಲೈವ್ ಸೆಕ್ಷನ್ ಹಾಗೂ ಪ್ಲೇ ಲಿಸ್ಟಲ್ಲಿ ಹೋಗಿ, ವಿಡಿಯೋಸಲ್ಲಿ ಹೋಗಿ ನೋಡಿ ಕಲ್ತ್ಕೊಳ್ಳಿ. ಆದಷ್ಟು ಬೇಗ ಮತ್ತೆ ನಿಮಗೆ ಸಿಗ್ತೀನಿ ಇನ್ನೊಂದು ವಿಡಿಯೋದ ಮೂಲಕ. ಅಲ್ಲಿವರೆಗೂ ಥ್ಯಾಂಕ್ ಯು ಎವ್ರಿ ಒನ್.